ಓಕೆ, ರಾಜಧಾನಿ ಆದರೆ ರಾಜಧಾನಿ ಬೆಂಗಳೂರಿನ ಕೆಲ ಏರಿಯಾಗಳ ಜನರ ಬದುಕು ಇನ್ನೂ ಕೂಡ ಬದಲಾಗಿಲ್ಲ. ಒಂದು ಕಡೆ ಸರ್ಕಾರ ಬ್ರಾಂಡ್ ಬೆಂಗಳೂರು ಅಂತ ಬ್ರಾಂಡಿಂಗ್ ಮಾಡೋಕೆ ಹೊರಟಿದ್ರೆ, ಇನ್ನೊಂದು ಕಡೆ ಒಂದಷ್ಟು ಏರಿಯಾಗಳ ಜನರಿಗೆ ಮೂಲಭೂತ ಸೌಕರ್ಯಗಳೇ ಲಭ್ಯವಾಗಿಲ್ಲ. ನಾವು ನಿಮಗೆ ಇವತ್ತು ತೋರಿಸ್ತೀವಿ ಜಿಟಿ ಮರ ಎನ್ಎಸ್ ಪಾಳ್ಯ ಜನರ ಬವಣೆಯನ್ನ. ಸರ್ಕಾರದ ನಿರ್ಲಕ್ಷ್ಯದಿಂದ ಕಂಗೆಟ್ಟ ಜನರ ಪರವಾಗಿ ಧ್ವನಿ ಎತ್ತುವ ಸಲುವಾಗಿ ನ್ಯೂಸ್ 1 ಕರ್ನಾಟಕ ಆರಂಭಿಸಿರೋ ರಾಜಧಾನಿ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವರಾಮ ನರಾಪುರ. ಸಾರಿಗೆ ಸಚಿವರ ಕ್ಷೇತ್ರದಲ್ಲೇ ನರಕ ದರ್ಶನ. ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲಿನ ಜನರ ಗೋಳು. ಇವತ್ತು ನಾನು BTM ಲೇಔಟ್ನ ವಿಧಾನಸಭಾ ಕ್ಷೇತ್ರ ಜಿಡಿ ಮರ ಅನ್ನೋ ಒಂದು ಏರಿಯಾದಲ್ಲಿದ್ದೀನಿ. ಇಲ್ಲಿಯ ಸ್ಥಿತಿಗತಿಗಳು ಯಾವ ಥರ ಇದೆ, ಇಲ್ಲಿಯ ನಿವಾಸಿಗಳು ಯಾವ ಥರ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಎಲ್ಲನೂ ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಆಗಿದ್ರೆ ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಏರಿಯಾಗಳ ಪಟ್ಟಿಯಲ್ಲಿ ಸೇರಿಕೊಂಡಿರೋ BTM ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿರೋ ಜಿಡಿ ಮರ ಎನ್ಎಸ್ ಪಾಳ್ಯದ ನಿವಾಸಿಗಳು ಮೂಲ ಸೌಕರ್ಯ ಇಲ್ಲದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಡಳಿತದಲ್ಲಿರೋ ಕಾಂಗ್ರೆಸ್ ಪಕ್ಷದ ಮಂತ್ರಿಯಾಗಿರೋ ರಾಮಲಿಂಗ ರೆಡ್ಡಿ ಅವರೇ ಶಾಸಕರಾಗಿರೋ ಈ ಕ್ಷೇತ್ರದಲ್ಲಿ ನಿವಾಸಿಗಳಿಗೆ ಹಲವು ಸಮಸ್ಯೆ ಕಂಟಕವನ್ನ ತಂದಿಟ್ಟಿದೆ. ಜಿಡಿ ಮರ ಬನ್ನೇರ್ಘಟ್ಟ ರಸ್ತೆಯಲ್ಲಿರೋ ಎನ್ಎಸ್ ಪಾಳ್ಯದ ನಿವಾಸಿಗಳಿಗೆ ಇಲ್ಲಿನ 108 ಸಮಸ್ಯೆಗಳು ಕಂಟಕವನ್ನ ತಂದಿಟ್ಟಿದೆ. ಕುಡಿಯುವ ನೀರಿನ ಸಮಸ್ಯೆಯಿಂದ ಜನರು ಹೈರಾಣಾಗಿದ್ದಾರೆ. ವಾರಕ್ಕೋ 15 ದಿನಕ್ಕೋ ಬರುವ ನೀರಿಗಾಗಿ ಜನ ಕೆಲಸ ಕಾರ್ಯ ಬಿಟ್ಟು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ಬಂದ ದಿನ ಇಡೀ ಏರಿಯಾ ಜನರು ನಲ್ಲಿಯ ಮುಂದೆ ಸಾಲು ಸಾಲು ಬಿಂದಿಗೆಗಳನ್ನ ಹಿಡಿದು ಪರಿತಪಿಸುವ ದೃಶ್ಯಗಳು. ಇದು ಬೆಂಗಳೂರ ಅಥವಾ ಯಾವುದೋ ಕಾಡಿನಲ್ಲಿರೋ ಕುಗ್ರಾಮನ ಅನ್ನೋ ಭಯ ಮೂಡಿಸುತ್ತೆ. ಸೊ ನಾನಾಗ್ಲೇ ಹೇಳ್ದಂಗೆ ಇವತ್ತು BTM ಲೇಔಟ್ನ ಒಂದು ಜಿಡಿ ಮರ ಅನ್ನೋ ಒಂದು ಏರಿಯಾ ಸ್ಥಿತಿಗತಿಗಳನ್ನ ನಾನು ಇವತ್ತು ತೋರಿಸ್ತೀನಿ. ಹಾಗೆ ಇಲ್ಲಿಯ ಸ್ಥಳೀಯರನ್ನ ಕೂಡ ನಾನು ನೇರವಾಗಿ ಇಲ್ಲಿಯ ಪರಿಸ್ಥಿತಿಗಳು ಯಾವ ಥರ ಇದೆ ಅನ್ನೋದನ್ನ ನಾನು ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಸೊ ನೀವೇ ದೃಶ್ಯಗಳಲ್ಲಿ ನೀವೇ ಕೂಡ ನೋಡ್ಬೋದು ಇಲ್ಲಿಯ ಪರಿಸ್ಥಿತಿ. ಅಂದರೆ ಒಂದು ಹೈವೇ ಇದೆ, ಹೈವೇನಲ್ಲೇ ಇರುವಂಥ ಒಂದು ಏರಿಯಾ. ಇದು ಏರಿಯಾ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನಮ್ಗೆ ಇಲ್ಲಿ ಒಂದು ಮೋರಿ ರೀತಿ ಒಂದು ಡ್ರೈನೇಜ್ ನಮಗೆ ಸ್ವಾಗತ ಕೋರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈ ಒಂದು ಮೋರಿನ ನಾವು ದಾಟ್ಕೊಂಡೆ ಈ ಒಂದು ಡ್ರೈನೇಜ್ ಏನಿದೆ ಚೇಂಬರ್ ದಾಟ್ಕೊಂಡೆ ನಾವು ಒಂದು ಏರಿಯಾ ಒಳಗಡೆ ಎಂಟ್ರಿ ಕೊಡಬೇಕು. ಈ ಏರಿಯಾಗಳಲ್ಲೂ ಅಷ್ಟೇ ತುಂಬ ಚಿಕ್ಕ ಚಿಕ್ಕ ಮನೆಗಳಿದೆ. ಈ ಒಂದು ರಸ್ತೆಯಲ್ಲಿ, ಈ ಒಂದು ರೋಡಲ್ಲಿ, ಗಲ್ಲಿ ಒಳಗಡೆ ಒಬ್ಬ ಮನುಷ್ಯ ಅಷ್ಟೇ ಓಡಾಡೋದಕ್ಕಾಗೋದು. ಅಷ್ಟೇ ಚಿಕ್ಕ ಸ್ಪೇಸ್ ಇದೆ. ಈ ಒಂದು ಸ್ಪೇಸಲ್ಲಿ ಈ ಪುಟ್ಟು ಪುಟ್ಟು ಮನೆಗಳಲ್ಲಿ ಇಲ್ಲಿಯ ನಿವಾಸಿಗಳು ಹಲವಾರು ವರ್ಷಗಳಿಂದ ಒಂದು ಜೀವನನ ನಡೆಸ್ತಾ ಇದ್ದಾರೆ. ಅವರ ಪರಿಸ್ಥಿತಿಗಳಾಗಿದ್ರೆ ಯಾವ ಥರ ಇರ್ಬೋದು ಅವ್ರನ್ನೇ ನಾನು ಇಲ್ಲಿ ಮಾತಾಡಿಸುವಂಥ ಪ್ರಯತ್ನ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಆಂಟಿ, ಎಷ್ಟು ವರ್ಷದಿಂದ ಇದ್ದೀರಾ? 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ ಇದ್ದೀರಾ, ಇಂಥ ಮನೆಗಳಲ್ಲಿ ಇದ್ದೀರಾ. ಯಾಕೆ ನಿಮ್ಗೆ ಯಾವುದೇ ಥರ ಸವಲತ್ತು? ಮನೆ ಇದು ಇತ್ತು, ನಾವು ಇವಾಗ ಕಟ್ಕೊಂಡು ಇಷ್ಟು ಬರ್ತಿದ್ವಿ. ಬೇರೆ ಏನು ಇದು ಇಲ್ಲ, ಇಲ್ಲಿ ಏನು ಇದು ಇಲ್ಲ. ಚಾಂಬರ್ ತುಂಬಿದ್ರೆ ದುಡ್ಡು ಕೊಡಿ ಅಂತಾರೆ, ಚಾಂಬರ್ ಕ್ಲೀನ್ ಮಾಡಲ್ಲ. ಮಾತು ಎತ್ತಿದ್ರೆ ಬೇರೆ ದುಡ್ಡು 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 ಅಂತಾರೆ ಅಷ್ಟೇ. ಯಾಕೆ ಇಲ್ಲಿ ಈ ಥರ ಏನು ಸಮಸ್ಯೆಗಳಾದಾಗ ಶಾಸಕರು ಬಂದು ನೋಡಲ್ವಾ? ಇಲ್ಲಿಗೆ ಶಾಸಕರು ನೋಡಿದ್ರೆ ಗಾಡಿ ಬರಬೇಕು, ಅದು ಬರಬೇಕು, ಇದು ಬರಬೇಕು ಅಂತ ಇವತ್ತು ನಾಳೆ ಅಂತ ಅವ್ರ ಪಾಪು ಹೋಗ್ತಾರೆ. ಮತ್ತು ಇಲ್ಲಿ ಯಾರು ಬಂದು ನೋಡೋದು ಇಲ್ಲ. ಈಗ ಮನೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನೆ ಏನೋ ಅಂತೂ ಏನು ಇನ್ನೂ ಇದಾಗಿಲ್ಲ. ಈ ಚಾಂಬರ್ಗಳಂದರೆ ತುಂಬ ಕಷ್ಟ ಆಗ್ತಾಯಿದೆ. ಕೇಳ್ತಾ ಇದ್ದಾರಲ್ಲ, ಇಲ್ಲಿ ಸಮಸ್ಯೆಗಳ ಸರಮಾಲೆ ಇಲ್ಲಿ ತುಂಬ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇವಾಗ ನಾವು ಎಂಟ್ರಿ ಕೊಟ್ಟ ತಕ್ಷಣ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಒಂದು ಚೇಂಬರ್ ನಮಗೆ ಸ್ವಾಗತ ಕೊಡ್ತು. ಹಾಗೆ ಇಲ್ಲಿ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿಯ ನಿವಾಸಿಗಳು ಸಮಸ್ಯೆಯ ಸರಮಾಲೆಯನ್ನು ಮುಂದೆನೇ ಇಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ನಿವಾಸಿ ಕೂಡ ನಮ್ಮ ಜೊತೆ ಇದ್ದಾರೆ. ಇವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಅಮ್ಮ, ಎಷ್ಟು ವರ್ಷದಿಂದ ಇದ್ದೀರಾ? ನಾನು 22 ವರ್ಷದಿಂದ ಇದ್ದೀವಿ ಮೇಡಮ್. ನನಗೆ ಯಜಮಾನ ಇಲ್ಲ, ತೀರೋಗಿದ್ದಾರೆ. ಪಿಂಚಣಿಗೆ 3 ಸತಿ ಮಾಡಿದೆ, 3 ಸತಿ ನನಗೆ ಪಿಂಚಣಿ ಬಂದಿಲ್ಲ. ಯಾವ ಸೌಕರ್ಯನೂ ಇಲ್ಲ. ಒಬ್ಬರಿಗೆ ಜೀವನ ಮಾಡ್ತಾಯಿದ್ದೀವಿ. ಇಲ್ಲಿ ಯಾವ ಸೌಕರ್ಯ ಇಲ್ಲದೆ ಇದರಲ್ಲಿ ಏರಿಯಾದಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಗೌರ್ಮೆಂಟವರು ಅಂತಾರೆ, ಗೌರ್ಮೆಂಟ್ ಯಾವುದಕ್ಕೂ ಸುಖ ಇಲ್ಲ. ಏನು ಮಾಡ್ತೀರಿ ಹೇಳಿ? ಈಗ ಇಲ್ಲಿಯ ಒಂದು ನಿವಾಸಿಗಳ ಕಷ್ಟನ ಕೇಳಬೇಕಾದ ಜನಪ್ರತಿನಿಧಿಯ ಶಾಸಕರು ಏನಾದ್ರು ಬರ್ತಾರಾ ಅನ್ನೋ ಕೇಳ್ತಾರೆ. ಯಾವುದೂ ಬರಲ್ಲ ಮೇಡಮ್, ಯಾರೂ ಬರಲ್ಲ. ಯಾವಲೋ ಒಂದು ಸತಿ ಓಟುಗೈಗೆ ಅಂತ ಬರ್ತಾರೆ ಅಷ್ಟೇ, ಮುಗಿಯಿತು. ಅವ್ರವ್ರ ಕಷ್ಟ ಅವ್ರವ್ರು ತಿನ್ನಬೇಕು. ಈ ಥರ ಮನೆಗಳು ನಿಂತ್ಕೊಂಡು ಮಳೆ ಬಂದರೆ ಸೋರುತ್ತೆ. ಆ ಇದರಲ್ಲಿ ವನವಾಸ ಪಟ್ಕೊಂಡು ಇದ್ದೀವಿ ನಾವು. ಇಲ್ಲಿ ಅಮ್ಮ ಹಾಸ್ಪಿಟ್ಲ್ ಫೆಸಿಲಿಟಿ ಈ ಥರ ಏನಾದ್ರು ಇದೆನಾ? ಹೇಗೆ ಅದು? ಹಾಸ್ಪಿಟ್ಲ್ ಇದು ಯಾವುದೂ ಇಲ್ಲ, ಯಾವ ಸೌಕರ್ಯನೂ ಇಲ್ಲ ಮುಖ್ಯದಲ್ಲಿ. ಸುಮ್ಗೆ ಮನೆ ಅಂತ ಒಂದು ಇದ್ದೀವಿ,
ಆದರೆ ಮನೆ ಬಂದರೆ ಸೋರುತ್ತೆ, ನಂಬ್ಕೊಂಡು ಇರಬೇಕು. ಸೊ ಕೇಳಿದ್ರಲ್ಲ, ಇಲ್ಲಿಯ ನಿವಾಸಿಗಳು ಇಷ್ಟೇ ಅಲ್ಲ, ಇಲ್ಲಿಯ ನಿವಾಸಿ ಹಾಕಿದ್ದಾರೆ, ಆದರೆ ಇನ್ನೂ ಒಂದು ಸತಿನಾರ ಅವರೇ ಫ್ರೀಯಾಗಿ ಮಾಡಿಲ್ಲ. ನಾವು ಕಾಸು ಕೊಡಬೇಕು, ನಾವು ಮಾಡಬೇಕು. ಹಾಂ, ಸೊ ಕೇಳಿದ್ರಲ್ಲ, ಇಲ್ಲಿಯ ನಿವಾಸಿಗಳು ಇಷ್ಟೇ ಅಲ್ಲ, ನಾವು ಇಲ್ಲಿ ಒಂದು ಯಾವ ಥರ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಸಮಸ್ಯೆಗಳ ಸರಮಾಲೆಯೇ ಇದೆ ಅಂತಲೇ ಹೇಳ್ಬೋದು. ಇವಾಗ ಅವರಷ್ಟೇ ಹೇಳಿದ್ರು, ಇಲ್ಲಿಯ ನಿವಾಸಿಗಳು ನಾವು 20-25 ವರ್ಷದಿಂದ ಎಲ್ಲ ಇದ್ದೀವಿ, ಮನೆಗಳು ಕೂಡ ಮಳೆ ಬಂದರೆ ಸೋರ್ತಾ ಇದೆ. ಸೊ ಮನೆ ವ್ಯವಸ್ಥೆ ಇಲ್ಲ, ಒಂದು ಕಡೆ ಚರಂಡಿ ವ್ಯವಸ್ಥೆ ಇಲ್ಲ, ಇನ್ನೊಂದು ಕಡೆ ಹಾಸ್ಪಿಟ್ಲ್ ಫೆಸಿಲಿಟಿ ಇಲ್ಲ, ನಮ್ಮ ಜೀವನ ಮಾಡೋದು ಕಷ್ಟ ಅಂತ ಹೇಳಿ ಕೂಡ ಇಲ್ಲಿಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿಯ ಶಾಸಕರು ಏನು ಮಾಡ್ತಾ ಇದ್ದಾರೆ, ಇಲ್ಲಿಯ ಜನರ ಪರಿಸ್ಥಿತಿಗಳನ್ನ ಆಲಿಸಬೇಕಾದ ಒಂದು ಜನಪ್ರತಿನಿಧಿಯಾದ ಶಾಸಕರು ಏನು ಮಾಡ್ತಾ ಇದ್ದಾರೆ. ಸೊ ಇನ್ನಷ್ಟು ಇಲ್ಲಿಯ ನಿವಾಸಿಗಳನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಅಮ್ಮ, ಎಷ್ಟು ವರ್ಷದಿಂದ ಇದ್ದೀರಾ? ಒಂದು 15 ವರ್ಷದಿಂದ ಇದ್ದೀವಿ. ಇಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ನೋಡ್ತಾ ಇದ್ದೀರಾ ನೀವು? ಹೇಗಿದೆ ಇಲ್ಲಿ ಆಸ್ಪತ್ರೆ ಫೆಸಿಲಿಟಿ ಎಲ್ಲ ಯಾವ ಥರ? ರಾತ್ರಿ ಏನಿಲ್ಲ ಇಲ್ಲಿ. ಇದು ಪಿಟ್ಗಳು ತುಂಬಿಬಿಟ್ರೆ ಅದು ಕೇಳ್ಕೊಂಡು ಹಾಕಿದ್ರೆ ಒಂದೊಂದು ಮನೆ 100 ರೂಪಾಯಿ ಕೊಟ್ಟು ನಾವು ಕ್ಲೀನ್ ಮಾಡಿಸ್ಕೋಬೇಕು. ಅದೇ ಅಷ್ಟೇ. ಆಸ್ಪತ್ರೆ ಏನೂ ಇಲ್ಲ ಇಲ್ಲಿ ನಮಗೆ ಸೌಕರ್ಯ. ಕಾಲುಗಳು ನಮಗೆ ಕಟ್ಟಾಗೈತಿ, 2 ಬೆಟ್ಟು ತೆಗ್ದವ್ರೆ. ತಿರ್ಗಾ ಪಕ್ಕದಲ್ಲಿ ಗೊಬ್ಬೆ ಥರ ಬಂದೈತೆ, ಆ 3 ಬೆಟ್ಟಿಗೆ ಏನಾಯ್ತದೆ ಅಂತ ಭಯ ಆಯ್ತೈತೆ ನಮಗೆ. ಸೊ ಕೇಳಿದ್ರಲ್ಲ, ಇಲ್ಲಿಯ ನಿವಾಸಿಗಳು ಹುಷಾರಿಲ್ಲ, ನಮಗೆ ತುಂಬ ನಾವು ಕ್ರಿಟಿಕಲ್ ಇದ್ದೀವಿ ಅಂದರೂ ಕೂಡ ಶಾಸಕರ ಗಮನಕ್ಕೆ ಮಾತ್ರ ಬಂದಿದ್ರು ಕೂಡ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಹಾಗಿದ್ರೆ ಇಂಥ ಈ ಜನಗಳ ಅಂದರೆ ಜನಪ್ರತಿನಿಧಿ ಅಂತ ಆಯ್ಕೆ ಆಗಿ ಜನಗಳ ಸೇವೆನೇ ಮಾಡ್ತಾ ಇಲ್ಲ ಅಂದರೆ ಇಂಥ ಶಾಸಕರು ಬೇಕಾ ಅಂತ ಕೂಡ ಇಲ್ಲಿಯ ನಿವಾಸಿಗಳು ಒಂದು ಅಳಲನ್ನ ತೋಡ್ಕೊತಾ ಇದ್ದಾರೆ. ಹಾಗೆ ಇಲ್ಲಿಯ ನಿವಾಸಿಗಳ ಮತ್ತಷ್ಟು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಇಲ್ಲಿಯ ಸಮಸ್ಯೆಗಳು ಏನಿದೆ, ಮತ್ತು ಇಲ್ಲಿಯ ಈ ಒಂದು ಏರಿಯಾ ಅಸಲಿ ಮುಖ ಏನಿದೆ ಅನ್ನೋದು ಕೂಡ ನಾನು ಅನಾವರಣ ಮಾಡ್ತಾ ಹೋಗ್ತೀನಿ. ಹಾಗೆ ನೋಡ್ತಾರೆ. ಇನ್ನು ಈ ಏರಿಯಾ ಜನರಿಗೆ ಚರಂಡಿಯ ಸಂಕಷ್ಟ ಕೂಡ ನೆಮ್ಮದಿಯ ಬದುಕನ್ನ ಕಸಿಯುತ್ತಿದೆ. ಗಬ್ಬು ನಾರುವ ಚರಂಡಿಯಿಂದ ಪ್ರತಿಯೊಬ್ಬರ ಆರೋಗ್ಯ ಕೂಡ ಹದಗೆಟ್ಟಿದ್ದು, ಪ್ರತಿಯೊಬ್ಬರು ಕೂಡ ಒಂದಿಲ್ಲೊಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಚರಂಡಿ ಜೊತೆಗೆ ರಾಜಕಾಲುವೆ ಕೂಡ ಕಂಟಕವನ್ನ ತಂದಿಟ್ಟಿದೆ. ಇದರಿಂದ ನಿವಾಸಿಗಳು ಹೈರಾಣಾಗ್ಬಿಟ್ಟಿದ್ದಾರೆ. ಇಲ್ಲಿ ಏನು ಚೇಂಬರ್ ನೀರು ಹೋಗಲ್ಲ, ನೀರಿಗೆ ಮಕ್ಕಳಿಗೆ ಪ್ರಾಬ್ಲಮ್. ಹೆಣ್ಮಕ್ಳಿಗೆ ತುಂಬ ಕಷ್ಟ, ಹೆಣ್ಮಕ್ಳು ನೈಟ್ನಲ್ಲಿ ಇರೋದು ಕಷ್ಟ. ಗಂಡಸರು ಇರಲ್ಲ ಅಂದರೆ ಆಗಲ್ಲ. ಇಲ್ಲಿ ತುಂಬ ಕಷ್ಟ. ಪೋಲಿ ಹುಡುಗರುಗಳು ಗಲಾಟೆ ಮಾಡೋದು, ತುಂಬ ಹಿಂಸೆ ಕೊಡ್ತಾರೆ. ಆ ಥರ ಆಗ್ತೈತೆ ಇಲ್ಲಿ ಸಮಸ್ಯೆಗಳು. ಇವಾಗ ಡ್ರೈನೇಜ್ ಸಮಸ್ಯೆ ಹೇಳಿದ್ರಿ, ಮನೆಗಳ ಸಮಸ್ಯೆ ಯಾವ ಥರ ಇದೆ? ಈ ಥರ ಮನೆಗಳಲ್ಲಿ ಇದ್ದೀರಾ? ಏನು ಮಾಡೋದು, ಕಷ್ಟ ಮೇಡಮ್. ಏನು ಮಾಡೋದು, ನಮ್ಮ ಮಕ್ಳಿಗೆ ದುಡ್ಡು ಕೊಡೋಕ್ಕೆ ಯಾರು ಇಲ್ಲ, ನಮ್ಮ ಗಂಡ ಇಲ್ಲ, ಯಾರಿಲ್ಲ, ನಮಗೂ ಯಾರು ಸಪೋರ್ಟ್ ಇಲ್ಲ. ಇಲ್ಲಿಯ ಶಾಸಕರು ಏನಾದರೂ ಸಹಾಯ ಮಾಡಲ್ವಾ? ಹೇಗೆ ಈ ಥರ ಒಂದು ಇಲ್ಲಿಯ ಪರಿಸ್ಥಿತಿಗಳೇನು ಬಂದು ಕೇಳಲ್ಲ? ಇಲ್ಲ, ಕೇಳಲ್ಲ, ಯಾರು ಬಂದಿಲ್ಲ. ಆ ಥರ ಬಂದಿಲ್ಲ. ಇಲ್ಲಿರೋರು ಕಿತ್ಕೊಂಡು ತಿನ್ನೋರೆ. ಕರೆಂಟ್ ಹೋಯ್ತಂದ 500-500 ರೂಪಾಯಿ ಕೊಡಬೇಕು. ಬಾತ್ರೂಮ್ ನೀರು ಹೋಗಿಲ್ಲ ಅಂದ 500-500 ರೂಪಾಯಿ. ಮನೆಗೆ 500-500 ರೂಪಾಯಿ ಕೊಡಬೇಕು. ಆವಾಗ ರೆಡಿ ಮಾಡ್ತಾರೆ, ಇಲ್ಲಂದ ಮಾಡಲ್ಲ. ಹಂಗೆ ನೀರು ಬರಲ್ಲ ಅಂದೂ ಕೊಳೆ ಹಾಕ್ತೀವಿ, ಅದು ತೊಗೊಂಡು ಬರ್ಬೋದು, ಇದು ತೊಗೊಂಡು ಬರಬೇಕು, ಮನೆಗೆ 500-500 ಕೊಡು, ಹಂಗೆ ಅಂತ ಕೇಳ್ತಾರೆ. ಅತ್ತ ಇರೋ ಪುಟ್ಟ ಪುಟ್ಟ ಮನೆಗಳಿಗೂ ಚರಂಡಿ ಮಳೆಯ ಆಘಾತ ಆಗಾಗ ಬಂದು ಸಂಕಷ್ಟವನ್ನ ನಿರ್ಮಾಣ ಮಾಡುತ್ತೆ. ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗಿ ಜನರು ಗಬ್ಬು ವಾಸನೆಯ ನೀರಿನಲ್ಲೇ ವಾಸ ಮಾಡೋ ಸ್ಥಿತಿ ಕೂಡ ನಿರ್ಮಾಣವಾಗ್ತಿದೆ. ಮನೆಯ ಸಾಮಗ್ರಿಗಳು ಮಳೆ ಬಂದಾಗ ಹಾಳಾಗ್ತಾ ಇದ್ದು ನೆಮ್ಮದಿಯನ್ನೇ ಕಳೆದುಕೊಂಡಿದ್ದಾರೆ. ಈ ಸ್ಲಮ್ಮಲ್ಲಿ 20 ವರ್ಷದಿಂದ ವಾಸ ಮಾಡ್ತಾಯಿದ್ದೀನಿ. ಇಲ್ಲಿಂದನೇ ನಮ್ಮ ಮಕ್ಕಳನ್ನ ಸ್ಕೂಲಿಗೆಲ್ಲ ಸೇರಿಸಿದ್ದೀವಿ, ಎಲ್ಲ ಆಗಿದೆ. ಈ ಸ್ಲಮ್ಮಲ್ಲಿ ಇದ್ಕೊಂಡು ಹೆಂಗೆ ಬೆಳೆಸ್ಬೇಕಂತ ಪ್ರತಿಯೊಂದೂ ನಾವು, ಯಾಕಂದರೆ ಸ್ಲಮ್ ಅಂತ ಹೇಳ್ಬಾರ್ದು ಅಂತ ನಮ್ಮ ಮಕ್ಳಿಗೆ ಅಷ್ಟು ನೀಟಾಗಿ ಬೆಳೆಸಿದ್ದೀವಿ. ಆದರೆ ಕೆಲವೊಂದು ಸೌಕರ್ಯ ನಮ್ಗೆ ಅಷ್ಟು ಬೇಗ ಸಿಗ್ತಾ ಇಲ್ಲ. ಕರೆ ನೀರಿದೆ, ನಲ್ಲಿ ಇದೆ, ಅಷ್ಟೇ ನಲ್ಲಿ ಬರಲ್ಲ. ಪಾಪ ಇಷ್ಟು ಒಂದು 3-4 ಗಲ್ಲಿಗೆ ಒಂದೇ ನಲ್ಲಿ, ಫೋರ್ಸು ಇಲ್ಲ, ನೀರೂ ಇಲ್ಲ. ಪಾಪ ತುಂಬ ಕಷ್ಟನೇ. ಒಬ್ಬರು ಒಂದು 4 ಮನೆ ಹಿಡಿದ್ರೆ ನೀರು ನಿಂತೋಗ್ಬಿಡುತ್ತೆ. ಆದರೆ ಪಬ್ಲಿಕ್ ಬಾತ್ರೂಮ್ ಅಂತ ಇದೆ, ಪಬ್ಲಿಕ್ ಬಾತ್ರೂಮಲ್ಲಿ ಕಾವೇರಿ ನೀರು ಬಿಡ್ತಾರೆ. ಅದು ನಮ್ಮ ಕೈಲಿ ಆದಷ್ಟು ನಾವೆಲ್ಲ ಕಡೆಯೂ ಕಂಪ್ಲೇಂಟ್ ಮಾಡಿದ್ವಿ. ಅದು ಯಾರೂ ಕಾನ್ವೆಂಟ್ ಪ್ರಕಾರ ಬಂದು ತಗೊಳ್ತಾ ಇಲ್ಲ. ನಮ್ಗೆ ಅದು ನೀರಿನ ಸಮಸ್ಯೆ ತುಂಬ ಜಾಸ್ತಿ ಇದೆ. ಕೆಲವೊಬ್ಬರು ಏನು ಬಡವರು ಅಂತ ಸಹಾಯ ಮಾಡೋಕ್ಕೆ ಒಳಗೆ ಬಂದ್ರೂ, ಇಲ್ಲಿ ನಮ್ಮದೇ ಆಫೀಸ್ ಇದೆ, ಬನ್ನಿ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿ ಅಂತ ಕರ್ಕೊಂಡು ಹೋಗ್ತಾರೆ. ಸಹಾಯ ಮಾಡಬೇಕಂತ ಬರೋರ್ಗು ಇಲ್ಲಿ ಕೆಲವೊಬ್ರು ಇದ್ದಾರೆ, ಒಂದು ಗ್ಯಾಂಗ್ ಇದೆ, ಅವರೇ ಡೈರೆಕ್ಟ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ನಮ್ಮ ಕಡೆಯಿಂದನೇ ನೀವೇನೇ ಮಾಡಿದ್ರು ನಮ್ಮ ಕಡೆಯಿಂದ ಕೊಡಬೇಕು, ಇಲ್ಲಿ ನಮ್ಮವ್ರು ಇದ್ದಾರೆ, ನಮ್ಮವರೇ ತಲೆಯವರು ಇದ್ದಾರೆ ಅಂತ ಕರ್ಕೊಂಡು ಹೋಗ್ಬಿಡೋದು. ಅದು ಏನು ಸೌಕರ್ಯನೂ ಬಡವ್ರಿಗೆ ಸಿಗ್ತಾಯಿಲ್ಲ, ಡೈರೆಕ್ಟಾಗಿ ಸಿಗ್ತಾಯಿಲ್ಲ.
ಅವ್ರು ಇರೋ ಟೈಮಲ್ಲಿ ಮುಂದೆ 4 ಜನಕ್ಕೆ ಹೋಗುತ್ತೆ, ಮತ್ತೆ ಅದು ಯಾರ ಕೈಗೂ ಹೋಗೋದಿಲ್ಲ. ನೀರಿದಿಲ್ಲ ನೋಡಿ, ಸ್ಯಾನಿಟರಿ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ, ಹೋಗ್ತಾ ಇಲ್ಲ ನೀರು, ಸೊಳ್ಳೆಗಳು ಜಾಸ್ತಿ. ಇಲ್ಲಿ ಇದು ಹಾಸ್ಪಿಟ್ಲ್ ಹೋಗ್ಬೇಕಾದ್ರೂ ನಮಗೂ ಕಷ್ಟ ಇದೆ. ಯಾಕಂದರೆ 1 ದಿನ ಹೋಗ್ತಾರೆ, 2 ದಿನ ಹೋಗ್ತಾರೆ, ಅಯ್ಯೋ ಹೋಗಿತ್ತು. ಇಲ್ಲಿ ಕ್ಲೀನ್ ಇದ್ದರೆ ತಾನೇ, ಇಲ್ಲೇ ಕ್ಲೀನ್ ಇಲ್ವಲ್ಲ. ಯಾರೇ ಬಂದು ಕ್ಲೀನ್ ಮಾಡೋಕ್ಕೆ ಬಂದ್ರೂ ಏನು ನಮ್ಮ ಮನ್ಸು ಸಮಾಧಾನದಿಂದ ಒಂದು 100 ರೂಪಾಯಿ ಕೊಟ್ಟರೆ ತಗೊಳ್ಳಲ್ಲ, 500 ರೂಪಾಯಿ ಬೇಕು. ಇಲ್ಲಿ ಮನೆಗಳು ಕೂಡ ಈ ಥರ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮನೆಗೆ ಅದೇ ಮನೆ ಮೇಲೆ ಏನೋ ಕಳ್ತನ ಮಾಡ್ಕೊಂಡು ಎಲ್ಲ ಹಾಕ್ಕೊಳ್ಳೋದು, ಕೇಳಕ್ಕೆ ಹೋದರೆ ಗಲಾಟೆಗಳಾಗೋದು. ಜೀವನ ಮಾಡ್ತಾ ಇದ್ದೀವಿ ಸದ್ಯಕ್ಕೆ, ನೋಡೋಣ ಮೇಲೆ ದೇವ್ರು ಬಿಟ್ಟಿರೋದು. ಎಷ್ಟು ಮನೆಗಳಿದೆ ಇಲ್ಲಿ? ಸುಮಾರು 2000 ಮನೆ ಮೇಲೆ ಇದೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ರಾಜಧಾನಿ ಮಧ್ಯೆ ಇರುವಂತ ಈ ಏರಿಯಾ ಜನರು ಎಷ್ಟೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಇಷ್ಟಕ್ಕೆ ಇವರ ಸಮಸ್ಯೆ ಮುಗಿದಿಲ್ಲ. ಬದುಕಿನ ಗೂಡು ಅರಸಿ ಬಂದ ಇವರಿಗೆ ಇನ್ನೂ 10 ಹಲವು ಸಮಸ್ಯೆಗಳು ಕಾಡ್ತಾ ಇವೆ. ಅದನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ.